ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಶ್ವಿನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಯೂಟ್ಯೂಬ್ನ ಹೊಸ ರೂಲ್ಸ್ ಏನೇನು ಬಂದೈತಿ ನೀವು ಕೇಳಿದ್ರು ಅಂದ್ರೆ ಫುಲ್ ಶಾಕ್ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಕೇಳಿದಾಗ ನನಗೂ ಹಿಂಗೆ ಶಾಕ್ ಆಗಿತ್ತು. ಸೊ ಏನೈತಂದ್ರೆ ಹೊಸ ರೂಲ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಏನೇನು ಹೊಸ ರೂಲ್ಸ್ ಬಂದೈತಿ, ಹಳೆ ರೂಲ್ಸ್ಗೂ ಹೊಸ ರೂಲ್ಸ್ಗೂ ಏನು ಡಿಫರೆನ್ಸ್ ಐತಿ ಹೇಳ್ತೀನಿ. ಒಂದೊಂದೇ ಕೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ. ಹೊಸ ರೂಲ್ಸ್ ಏನು ಬಂದಿತ್ತಪ್ಪ ಅಂದರೆ ಯೂಟ್ಯೂಬ್ನವ್ರು ಏನು ಹೊಸ ರೂಲ್ಸ್ ಬಿಟ್ಟಾರಂದ್ರೆ ಹಳೆ ರೂಲ್ಸ್ ಹೇಳ್ತೀನಿ ರೀ ಕೇಳಿ. ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ಫಸ್ಟ್ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 4000 ವಾಚರ್ಸ್ ಇನ್ 365 ಡೇಸ್ ಇತ್ತು, ಅಥವಾ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 90 ಡೇಸ್ ಒಳಗೆ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇದೇನಪ್ಪ ಅಂದ್ರೆ ಹಳೆ ರೂಲ್ಸ್. ಹೊಸ ರೂಲ್ಸ್ ಏನೈತಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಸ್ ಇಟ್ ಈಸ್ ಪ್ಲಸ್ 4000 ಇದ್ದಿದ್ದ 8000 ವಾಚರ್ಸಿಗೆ ರೂಲ್ಸ್ನ ಚೇಂಜ್ ಮಾಡ್ಯಾರ ಇನ್ 365 ಡೇಸ್. ಸೊ ಇಲ್ಲಿ ಅಥವಾ ಇದಿಲ್ಲ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 10 ಮಿಲಿಯನ್ ವ್ಯೂಸ್ ಇದ್ದಿದ್ದ 20 ಮಿಲಿಯನ್ ವ್ಯೂಸ್ ಇನ್ 90 ಡೇಸ್. ಸೊ ಏನಾಗೈತ್ರಿ ಅಂದ್ರೆ ಎಷ್ಟು ನೋಡ್ರಿ, 4000 ಇದ್ದ 8000 ಆಗೈತಿ, 10 ಮಿಲಿಯನ್ ಇದ್ದ 20 ಮಿಲಿಯನ್ ಆಗೈತಿ. ಅಂದ್ರೆ ಎಲ್ಲಿಂದ ಎಲ್ಲಿ ಡಬಲ್ ಮಾಡ್ಯಾರ. ಸೊ ಡಬಲ್ ಮಾಡ್ಯಾರ ಅಂದ್ರೆ ನೋಡ್ರಿ, ಹಳೆ ರೂಲ್ಸ್ನ 1000 ಪ್ಲಸ್ 4000 ವಾಚರ್ಸ್ ಮಾಡಕ್ಕೆ ಜನ ಎಷ್ಟು ಟೈಮ್ ತೊಗೊಂಡಿರ್ತಾರೆ. ಒಬ್ಬೊಬ್ಬರ ಅವರು ಹೇಳ್ತನಾಗ ನಾ ಕೇಳಿಸ್ಕೊಂಡೇನಿ 2 ರಿಂದ 3 ವರ್ಷ ಎಷ್ಟು ಪೇಷನ್ಸಿಂದ ವಿಡಿಯೋಸ್ ಎಲ್ಲ ಮಾಡಿ ಅವ್ರ ಚಾನೆಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿರ್ತಾರೆ. ಬಟ್ ಇನ್ನು 8000 ವಾಚರ್ಸ್ ಅಂದ್ರೆ ಸುಮ್ಮನಲ್ರಿ, ಎಷ್ಟು ವರ್ಷ ಹೋಗಿತ್ತೋ ಗೊತ್ತಿಲ್ಲ. ಸೊ ಅವ್ರದ್ದು ಜೀವನನ ಇದ್ರಾಗ ಹೋಗ್ಬಿಡ್ತೈತೆ ಅವ್ರ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಂದ್ರೆ. ಸೊ ಅನ್ಕೋತಿರ್ತಾರೆ ಒಬ್ಬೊಬ್ಬರ, ನಾನು ಯೂಟ್ಯೂಬ್ ಚಾನಲ್ನ ಚಾಲೂ ಮಾಡಬೇಕು, ನಾನು ಅರ್ನ್ ಮಾಡಬೇಕು, ದುಡ್ಡು ಅರ್ನ್ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಅಂಥವ್ರು ಏನೈತಿ ಪಟ್ ಹೋಗಿ ಈಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಇನ್ನೂ ಹೊಸ ರೂಲ್ಸ್ ಬರೋಕೆ ಟೈಮ್ ಐತಿ. ಸೊ ಎಷ್ಟು ಟೈಮ್ ಐತಿ ಹೇಳ್ತೀನಿ. ಫಸ್ಟ್ ಪಟ್ನ ಹೋಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೋರಿ. ಹಂಗೆ ವಿಡಿಯೋಸ್ ನಿಮ್ದು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಟೈಮ್ ಭಾಳಿಲ್ಲ. ಯಾವಾಗ ಈ ಹೊಸ ರೂಲ್ಸ್ನ ಬಿಡ್ತಾರಪ್ಪ ಅಂದ್ರೆ ಯೂಟ್ಯೂಬ್ನವ್ರ ಫೆಬ್ರವರಿ 1, 2027ಗೆ ಈ ಹೊಸ ರೂಲ್ಸ್ನ ಅಪ್ಲೈ ಮಾಡೋರಿದ್ದಾರೆ. ಸೊ ಇನ್ನೂ ಎಷ್ಟು ಟೈಮ್ ಐತ್ರಿ ನಿಮ್ಮ ಕಡೆ ಅಂದ್ರೆ ಇದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಇನ್ನು ನಿಮ್ಮ ಕಡೆ 6 ತಿಂಗಳು ಟೈಮ್ ಐತ್ರಿ. 6 ತಿಂಗಳೊಳಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಮಾನಿಟೈಸೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ ಹೋಗಿ ಅದ್ರ ಕಡೆನ ಫೋಕಸ್ ಮಾಡಿ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡೋ ಕಡೆನ ಪ್ರಯತ್ನ ಪಡ್ರಿ. ಯಾಕಂದ್ರೆ ಮುಂದೆ ನೆಕ್ಸ್ಟ್ ನಿಮ್ದು ಹೊಸ ರೂಲ್ಸ್ ಬಂದಮೇಲೆ ಭಾಳ ಕಷ್ಟ ಆಕೈತಿ. ಯಾಕಂದ್ರೆ 4000 ಇದೆ 8000 ಆಗ್ತೈತಿ. ಸೊ 8000 ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತ್ರಿ. 4000 ಮಾಡಕ್ಕೆ ಇಷ್ಟು ಒದ್ದಾಡತ್ತಿರೋದ್ಮೇಲೆ 8000 ಯಾವಾಗ ಮಾಡ್ತೀರಿ? ಸೊ ಅದಕ್ಕೆ ಹೇಳತ್ತೀನಿ, ಪಟ್ ಹೋಗಿ. ಈಗ ಯಾರು ಅನ್ಕೋತಿರ್ತೀರಿ ದುಡ್ಡು ಅರ್ನ್ ಮಾಡಬೇಕು, ಮಾನಿಟೈಸೇಷನ್ ಮಾಡ್ಕೋಬೇಕು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿರ್ತೀರಿ, ಪಟ್ ಹೋಗಿ ಈಗ ಮಾಡ್ಕೋರಿ. ಇವತ್ತು ಅನ್ಬೇಡ್ರಿ, ನಾಳೆ ಅನ್ಬೇಡ್ರಿ, ಈಗ ಮಾಡ್ಕೊಂಡು ಸ್ಟಾರ್ಟ್ ಮಾಡಕ್ಕೆ ಚಾಲೂ ಮಾಡಿರಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.